ಹರೇ ಶ್ರೀನಿವಾಸ. ಸ್ನೇಹಿತರೆ, ಲಕ್ಷ್ಮೀ ಶೋಭಾನದ ಮುಂದುವರೆದಂತಹ ನುಡಿಗಳನ್ನು ನೋಡ್ತಾ ಹೋಗೋಣಂತೆ. ಮೊದಲಿಗೆ ವಾದಿರಾಜ ಗುರುಗಳಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ವಂದಿಸುತ್ತಾ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರುಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೇ. ಇವತ್ತು 24 ಮತ್ತು 25ನೇ ನುಡಿಗಳ ಅರ್ಥವನ್ನು ತಿಳಿಯೋಣಂತೆ. ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ, ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರನ್ನ ಭಜಿಸುವರು ಶೋಭಾನೇ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖವೆಂಬ ಬೊಮ್ಮಾದಿ ಜೀವರ ದುಃಖಕ್ಕೆ ದೂರೆನಿಪ ಎನಗೆಣೆಯ ಶೋಭಾನೇ. ಈ ಎರಡು ನುಡಿಗಳ ಅರ್ಥವನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ, ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ, ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರನ್ನ ಭಜಿಸುವರು ಅಂತ ಲಕ್ಷ್ಮೀದೇವಿಯಲ್ಲಿ ಹೇಳ್ತಾ ಇದ್ದಾಳೆ. ಎಲ್ಲ ದೇವತೆಗಳ ಆಯುಷ್ಯವನ್ನು ಶಿಂಶುಮಾರ ರೂಪಿ ಪರಮಾತ್ಮ ಸುಲಲಿತವಾಗಿ ಕಳೀತಾನೆ ಅಂತ ಹೇಳಿ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಇವನು ನನಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ನಿತ್ಯ ಮುತ್ತೈದೆ ನಾನು, ನನ್ನನ್ನು ನಿತ್ಯ ಮುತ್ತೈದೆ ಅಂತ ಭಜನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ನೋಡ್ರಿ, ಒಂದು ಹೆಣ್ಣು ವಿವಾಹ ಮಾಡ್ಕೊಳ್ಳುವಾಗ ಮುಖ್ಯವಾಗಿ ಬಯಸೋದು, ಹೆಣ್ಣಿನ ಮನೆಯವರು ಬಯಸೋದೇನು ಅಂದರೆ ವರನ ಆಯುಷ್ಯ ಗಟ್ಟಿಯಾಗಿರಬೇಕು ಅಂತ ಅಲ್ವಾ. ಯಾವುದು ಇತ್ತು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಮತ್ತು ಸಂಪತ್ತು ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ವರನ ಆಯುಷ್ಯ ಎಷ್ಟಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲ ಸಂಪತ್ತು ಐಶ್ವರ್ಯ ಎಲ್ಲ ಇದ್ದು ಆಯುಷ್ಯ ಇಲ್ಲ ಅಂತಂದರೆ ಏನು ಪ್ರಯೋಜನ ಬರುತ್ತೆ ಅದರಿಂದ ಅಂತ. ಅವನು ಬಡವ ಆಗಿರಲಿ, ತೆಳ್ಳಗಿರಲಿ, ಕಪ್ಪಗಿರಲಿ, ಕುಳ್ಳಗಿರಲಿ, ಹೇಗೋ ಇರಲಿ, ಒಟ್ಟಿನಲ್ಲಿ ಆಯುಷ್ಯವಂತನಾಗಿರಬೇಕು ಅಂತ ಎಲ್ಲ ಹೆಣ್ಣಿನ ಮನೆಯವರು ಬಯಸ್ತಾರೆ. ಜಗತ್ತಿನಲ್ಲಿ ತುಂಬ ದೊಡ್ಡದಾದ ಆಯುಷ್ಯ ಬ್ರಹ್ಮದೇವರದು ಅಂತ ಹೇಳ್ತಾರೆ. ನಮಗೂ 100 ವರ್ಷ ಆಯಸ್ಸು, ಹಾಗೆ ಬ್ರಹ್ಮದೇವರು ಕೂಡ 100 ವರ್ಷ ಆಯಸ್ಸು. ಆದರೆ ನಮ್ಮ ಆಯುಷ್ಯಕ್ಕೂ ಬ್ರಹ್ಮದೇವರ ಆಯುಷ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆದರೂ ಬ್ರಹ್ಮದೇವರಿಗೆ ಕೊನೆ ಇದೆ ಅಂತ ಹೇಳ್ತಾರೆ. 100 ವರ್ಷ ಆಯಸ್ಸಿದ್ರೂ ಕೂಡ ಬ್ರಹ್ಮದೇವರಿಗೆ ಕೊನೆ ಇದೆ, ಅಂತ್ಯ ಇದೆ. ಹೇಗೆ ಬ್ರಹ್ಮದೇವರ ಆಯಸ್ಸು ಹೇಗೆ ಅಂತ ನಾವು ತಿಳಿಯೋದಾಯಿತು ಅಂದರೆ, ಈಗಿರುವ ಬ್ರಹ್ಮದೇವರಿಗೆ 50 ವರ್ಷ ವಯಸ್ಸಾಗಿದೆ ಅಂತೆ. 51ನೇ ವರ್ಷದ ಮೊದಲ ದಿನ ಬೆಳಿಗ್ಗೆ ಅಂದರೆ ಹಗಲು ನಡೀತಾ ಇದೆ ಅಂತ ಹೇಳ್ತಾರೆ. ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಲ್ವ ನಾವು ಸಂಕಲ್ಪದಲ್ಲಿ, ಶ್ವೇತವರಾಹ ಕಲ್ಪ ಅಂತ ಹೇಳ್ತೀವಲ್ವ. ಈಗ ದ್ವಿತೀಯ ಪ್ರಾರ್ಧೆ ಶ್ವೇತವರಾಹ ಕಲ್ಪ ನಡೀತಾ ಇದೆ. ಅಂದರೆ ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ 4 ಯುಗಗಳು ಸೇರಿದರೆ ಒಂದು ಮಹಾಯುಗ ಅಂತ ಹೇಳ್ತೀವಿ. ಇಂತಹ 71 ಮಹಾಯುಗಗಳು ಕಳೆದ್ರೆ ಒಂದು ಮನ್ವಂತರ ಅಂತ ಹೇಳ್ತಾರೆ. ಹಾಗೆ 14 ಮನ್ವಂತರಗಳು ಕಳೆದ್ರೆ ಒಂದು ಕಲ್ಪ ಅಂತ ಹೇಳ್ತಾರೆ. ಒಂದು ಕಲ್ಪ ಅಂದರೆ ಬ್ರಹ್ಮದೇವರಿಗೆ ಒಂದು ಹಗಲು ಅಷ್ಟೇ. ಅಂದರೆ ತಿಳ್ಕೊಳ್ರಿ, ಒಂದು ಕಲ್ಪ ಆಗಬೇಕು ಅಂದರೆ 71 ಮಹಾಯುಗಗಳು ಕಳಿಬೇಕು. ಒಂದು ಮಹಾಯುಗ ಆಗಬೇಕು ಅಂತಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಇವು 4 ಯುಗಗಳು ಸೇರಿ ಒಂದು ಮಹಾಯುಗ ಆಗುತ್ತೆ. ಇಂತಹ 71 ಮಹಾಯುಗಗಳು ಆಗಬೇಕು. ಹಾಗೆ 71 ಮಹಾಯುಗಗಳು ಕಳೆದ್ರೆ ಒಂದು ಮನ್ವಂತರ ಅಂತ ಹೇಳ್ತೀವಿ. ಹಾಗೆ 14 ಮನ್ವಂತರಗಳು ಕಳಿಬೇಕು. 14 ಮನ್ವಂತರಗಳಿದ್ರೆ ಒಂದು ಕಲ್ಪ ಅಂತ ಆಗುತ್ತೆ. ಒಂದು ಕಲ್ಪ ಅಂದರೆ ಬ್ರಹ್ಮದೇವರಿಗೆ ಒಂದು ಹಗಲು ಅಷ್ಟೇ, ರಾತ್ರಿ ಅಲ್ಲ, ಬರೀ ಹಗಲು, ಅರ್ಧ ದಿನ. ಹಾಗೆ ಅಂತಹ 24 ಕಲ್ಪಗಳು ಕಳಿಬೇಕು. ಒಂದು ಕಲ್ಪ ಅಲ್ಲ, 24 ಕಲ್ಪಗಳು ಕಳೆದ್ರೆ ಬ್ರಹ್ಮದೇವರಿಗೆ ಒಂದು ದಿನ ಆಗುತ್ತಂತೆ. ನೋಡ್ರಿ, ಎಷ್ಟು ದೊಡ್ಡ ವಿಸ್ತಾರ ಇದೆ ಬ್ರಹ್ಮದೇವರ ಆಯುಷ್ಯು. ಅಂದರೆ ಒಂದೊಂದು ದಿನಕ್ಕೂ ಅಷ್ಟೊಂದು ದೊಡ್ಡ ವಿಸ್ತಾರ ಇದ್ದರೆ ಬ್ರಹ್ಮದೇವರಿಗೆ 100 ವರ್ಷ ಅಂತಂದರೆ ನಮ್ಮ 100 ವರ್ಷಗಳಲ್ಲ, ಅದು ದೊಡ್ಡದೊಂದು ಲೆಕ್ಕ ಇದೆ, ಪಟ್ಟಿ. ಆ ರೀತಿ ನಾವು ಒಂದು ಹಗಲು ಒಂದು ದಿನಕ್ಕೇ ಈ ರೀತಿ ನಾವು ಲೆಕ್ಕ ಹಾಕೋದಾಯಿತು ಅಂದರೆ ಇನ್ನು 100 ವರ್ಷ ಅಂದರೆ ತಿಳ್ಕೊಳ್ರಿ ನೀವೇ ಅಲ್ವಾ ಸ್ನೇಹಿತರೆ. ಹೀಗೆ 100 ವರ್ಷ ಆದರೆ ಬ್ರಹ್ಮದೇವರಿಗೆ ಅವರದ್ದು ಸ್ಥಾನ ಮುಗಿಯುತ್ತೆ. ಇನ್ನು ಅವರು
ಸಾಧನೆಯನ್ನು ಮುಗಿಸ್ಕೊಂಡು ಭಗವಂತನ ಉದರಕ್ಕೆ ಸೇರ್ತಾರೆ ಬ್ರಹ್ಮದೇವರು. ಹೀಗೆ ಬ್ರಹ್ಮದೇವರಿಗೆ 100 ವರ್ಷ ಆಗಬೇಕು ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಆಯಸ್ಸು ಬ್ರಹ್ಮದೇವರಿಗಿದೆ. ಹೀಗೆ ಶಿಂಶುಮಾರ ರೂಪಿ ಪರಮಾತ್ಮ ಆಯುಷ್ಯನ್ನು ಕಳೀತಾನೆ ಅಂತ ಹೇಳ್ತಾರೆ. ಶಿಂಶುಮಾರ ರೂಪಿ ಭಗವಂತ ಅವನೇ ಕಾಲ ನಿಯಾಮಕನಾಗಿದ್ದಾನೆ, ಎಲ್ಲರ ಆಯುಷ್ಯನ್ನು ಲೀಲೆಯಿಂದ ತೊಲಗಿಸ್ತಾನೆ. ನಾವೀಗ ಈ ಪುಷ್ಯ ಮಾಸದಲ್ಲಿ ದಿನನಿತ್ಯವಾಗಿ ಶಿಂಶುಮಾರ ರೂಪಿ ಪರಮಾತ್ಮನ ಒಂದು ರಂಗೋಲಿಯನ್ನು ಹಾಕ್ತಾ ಇದ್ದೀವಿ ಅಲ್ವಾ. ಅದರ ಬಗ್ಗೆ ನಿಮಗೆ ವಿವರಣೆಯನ್ನು ಸಹ ಕೊಟ್ಟಿದ್ದೀನಿ. ಯಾಕೆ ಹಾಕಬೇಕು, ಎಲ್ಲೆಲ್ಲಿ ಏನೇನಿರುತ್ತೆ, ಹೇಗೆ ನಮ್ಮನ್ನು ಶಿಂಶುಮಾರ ರೂಪಿ ಪರಮಾತ್ಮ ನಮ್ಮ ಆಯುಸ್ಸನ್ನು ಕಾಪಾಡ್ತಾನೆ, ಹೇಗೆ ಕಳೀತಾನೆ ಅಂತ ಸಹ ತಿಳಿಸಿದ್ದೀನಿ. ನೋಡ್ರಿ, ಮೈಯನ್ನು ಸುರುಳಿಯಾಗಿ ಸುತ್ತುಕೊಂಡಂತಹ ಶಿಂಶುಮಾರ ರೂಪಿ ಪರಮಾತ್ಮ ಚೇಳಿನ ಆಕಾರದಲ್ಲಿ ಇರ್ತಾನೆ. ತಲೆ ಕೆಳಗಾಗಿ ನಿಂತಹ ಒಂದು ಚೇಳಿನ ಆಕಾರ ಅಂತ ಹೇಳ್ಬೋದು. ಆಕಾಶದಲ್ಲಿ ಕಾಣುವಂಥ ಮಹಾ ಜ್ಯೋತಿರ್ಮಂಡಲವೇ ಶಿಂಶುಮಾರ ಚಕ್ರ ಅಂತ ಹೇಳ್ತೀವಿ. ಧ್ರುವಮಂಡಲ ಅಂತಂದರೆ ಬಾಲದ ತುದಿಯಲ್ಲಿ ಏನು ಧ್ರುವಮಂಡಲ ಇದೆಯಲ್ಲ, ಅಂತಹ ಶಿಂಶುಮಾರ ಎಲ್ಲ ದೇವತೆಗಳ ಆಯುಷ್ಯನ್ನು ಹರಣ ಮಾಡ್ತಾನೆ ಅಂತ ಹೇಳ್ತೀವಿ. ಕಾಲಾಯನಾಯ ಅಂತ ಒಂದು ಮಂತ್ರದಲ್ಲಿ ಹೇಳ್ತೀವಲ್ವ, ಕಾಲವನ್ನು ನಿಯಂತ್ರಣ ಮಾಡುವಂಥ ಭಗವಂತ ಅಂತ. ಹಾಗಾಗಿ ಶಿಂಶುಮಾರ ಭಗವಂತನ ಆರಾಧನೆ ಎಷ್ಟು ಶ್ರೇಷ್ಠವಾದದ್ದು ಅಂತ ನಾವು ತಿಳಿಬೇಕು. ಎಲ್ಲ ಗ್ರಹಗಳು ನಕ್ಷತ್ರಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾನೆ ಅಂತೆ. ನಾನು ನಿತ್ಯ ಮುತ್ತೈದೆ ತನಕ್ಕೆ ನನ್ನನ್ನು ಭಜಿಸ್ತಾರೆ, ಆರಾಧಿಸ್ತಾರೆ. ನೋಡಿರಿ, ಶುಕ್ರವಾರ ಬಂತು ಅಂದರೆ ಎಲ್ಲ ಮುತ್ತೈದೆಯರು ಲಕ್ಷ್ಮೀ ಪೂಜೆಯನ್ನು ಮಾಡೋದು, ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ನನ್ನ ಪತಿಯ ಆಯುಷ್ಯು ಗಟ್ಟಿ ಇರಲಿ ಅಂತ ಬೇಡ್ಕೊತಾಳೆ ಅಲ್ವಾ. ಮುತ್ತೈದೆ ಆಗಿಯೇ ನಾವು ಸಾಯಬೇಕು ಅಂತ ಎಲ್ಲ ಮುತ್ತೈದೆಯರು ಆಸೆಯನ್ನು ಪಡೋದು. ಹಾಗೆ ಅಂತ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಎಲ್ಲರೂ. ನಾನು ನಿತ್ಯ ಮುತ್ತೈದೆ ಅಂತ ಹೇಳ್ಕೊತಾಳೆ. ನೋಡ್ರಿ, ನಾರಾಯಣನೇ ನನಗೆ ಬೇಕು, ಅವನನ್ನೇ ನಾನು ವರಿಸೋದು, ಅವನೇ ನನ್ನ ಪತಿ ಅಂತ ಹೇಳ್ತಾಳೆ. ಲಕುಮಿಗೆ ಕಾಲದ ಆಯುಷ್ಯದ ನಿರ್ಬಂಧವಿಲ್ಲ. ಲಕ್ಷ್ಮೀದೇವಿಗೆ ನಾರಾಯಣ ಇಬ್ಬರಿಗೂ ಅಷ್ಟೆ. ಬ್ರಹ್ಮದೇವರ ಮತ್ತು ಇನ್ನಿತರ ದೇವತೆಗಳಿಗೆ ಹುಟ್ಟು ಸಾವುಗಳಿದ್ದಾವೆ, ಅಂದರೆ ಅವರ ಆಯುಷ್ಯ ಮುಗಿಯುತ್ತೆ. ಆದರೆ ಭಗವಂತನಿಗೆ ಮತ್ತು ಲಕ್ಷ್ಮೀದೇವಿಗೆ ಯಾವತ್ತೂ ಆಯುಷ್ಯದ ಹರಣ ಇಲ್ಲ. ನೋಡ್ರಿ, ಭಗವಂತ ಏನು ಮಾಡ್ತಾನೆ ಅಂತಂದರೆ ಬ್ರಹ್ಮಾದಿ ದೇವತೆಗಳಿಗೆ ಆಯುಷ್ಯ ಹರಣ ಮಾಡಲಿಕ್ಕಾಗಿ ಬರೀ ಹುಬ್ಬನ್ನು ಅಲ್ಲಾಡಿಸ್ತಾನಂತೆ. ಸಲ್ಲೀಲೆಯಿಂದ ತೊಲಗಿಸುವ ಅಂತ ಹೇಳಿದಾಳೆ. ಅಂದರೆ ಸಲ್ಲೀಲೆಯಿಂದ ಅಂತಂದರೆ ಲೀಲೆ ಮಾಡ್ತಾ ಭಗವಂತ ಹುಬ್ಬನ್ನು ಅಲುಗಾಡಿಸಿದ್ರೆ ಸಾಕಂತೆ ಅವರ ಆಯುಷ್ಯ ಎಲ್ಲ ಮುಗ್ದೋಗ್ಬಿಡುತ್ತೆ ಅಂತ. ಅಷ್ಟು ಲೀಲೆ ಭಗವಂತಂದು. ಹಾಗಾಗಿ ಭಗವಂತ ನಾರಾಯಣ ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನೇ ಭಗವಂತ, ಅವಳೇ ಲಕ್ಷ್ಮೀದೇವಿ. ಹಾಗಾಗಿ ನಮ್ಮಿಬ್ಬರನ್ನು ಯಾರೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿತ್ಯ ಮುಕ್ತರು. ನಮಗೆ ಕಾಲದ ನಿರ್ಬಂಧಗಳಿಲ್ಲ, ನಮಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಪತಿಯ ವಿಯೋಗ ಇಲ್ಲ ಅಂತ ಹೇಳ್ತಾಳೆ. ನಾನು ಪತಿಯನ್ನು ಯಾವ ಕಾರಣಕ್ಕೂ ಯಾವ ಕ್ಷಣದಲ್ಲೂ ಯಾವ ಸಮಯದಲ್ಲೂ ಬಿಟ್ಟಿರಲ್ಲ ಅಂತ ಹೇಳ್ತಾಳೆ. ಮಂಗಳ ಸ್ವರೂಪಳಾದಂಥ ಲಕ್ಷ್ಮೀದೇವಿ ಒಮ್ಮೆ ಕಣ್ಣು ಮುಚ್ಚಿ ಕಣ್ಣು ತೆಗೆದರೆ ಸಾಕಂತೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳೆಲ್ಲನೂ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಒಂದು ಲಕ್ಷ್ಮೀದೇವಿಯ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ಇಂತಹ ಲಕುಮಿ ಇನ್ಯಾರನ್ನೂ ನಾನು ವರಿಸೋದಿಲ್ಲ ಅಂತ ಹೇಳಿ ಕಡಾಖಂಡಿಷನ್ ಆಗಿ ಹೇಳ್ತಾ ಇದ್ದಾಳೆ. ಬರೀ ಭಗವಂತನನ್ನು ಮಾತ್ರ ಇವಳು ವರಿಸ್ತಾಳೆ ಅಂತ ಹೇಳಿ ಈ ನುಡಿಯಲ್ಲಿ ನಾವು ತಿಳಿತಾ ಇದ್ದೀವಿ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಮುಂದಿನ ನುಡಿ, ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖವೆಂಬ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರೆನಿಪ ಎನಗೆಣೆಯೇ ಅಂತ ಹೇಳ್ತಾಳೆ. ಎನಗೆಣೆಯೇ ಅಂತ ಹೇಳ್ತಾ ಇದ್ದಾಳೆ. ನೋಡ್ರಿ, ಹಿಂದಿನ ನುಡಿಗಳನ್ನೇ ಇಲ್ಲಿ ಮತ್ತೆ ಮುಂದುವರಿಸಿ ಹೋಗ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಬ್ರಹ್ಮಾದಿ ದೇವತೆಗಳಲ್ಲಿ ಜೀವರು ಪ್ರಕೃತಿಯ ಸತ್ವ ರಜಸ್ ತಮೋ ಗುಣಗಳು ಅಂದರೆ 3 ಗುಣಗಳ ಬಂಧನದಲ್ಲಿ ಸಿಲುಕಿ ಒದ್ದಾಡ್ತಾರೆ. ಅತ್ಯಂತ ಕಷ್ಟವಾದಂಥ ಸಂಸಾರದಲ್ಲಿ ಕಾಮಕ್ರೋಧಾದಿಗಳು ನಾನಾ ವಿಧವಾದಂಥ ಮನೋವಿಕಾರಗಳಿಗೆ ಬಲಿಯಾಗ್ತಾರೆ. ಸುಖ ದುಃಖ ಎಂಬಂಥ 2 ಬಗೆಯ ಊಟವನ್ನು ಉಣ್ತಾರೆ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ನೋಡ್ರಿ, ನಾನು ನಿತ್ಯ ಮುಕ್ತಳಾಗಿದ್ದೇನೆ, ದುಃಖಕ್ಕೆ ನಾನು ದೂರ ಅಂತ ಹೇಳ್ತಾಳೆ. ನನಗೆ ಯಾವತ್ತೂ ದುಃಖ ಅನ್ನೋದೇ ಇಲ್ಲ. ಹಾಗಾಗಿ ಇವರು ನನಗೆ ವರರಾಗಲು ಸಾಧ್ಯವೇ ಅಂತ ಕೇಳ್ತಾ ಇದ್ದಾಳೆ. ನೋಡ್ರಿ, ಸಂಸಾರದಲ್ಲಿ
ಬಂಧುಗಳು ಬಳಗ ಒಂದೊಂದು ಥರ ಇರುತ್ತೆ ಅಲ್ವಾ. ಸಂಸಾರ ಅಂತಂದ್ರೇ ಅದು ಒಂಥರ ಬಂಧನ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಬಂಧು ಬಳಗ ಬಿಡ್ರಿ, ಮನೆಯಲ್ಲಿ ಇರ್ತಕ್ಕಂಥವ್ರನ್ನೇ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಎಲ್ಲನೂ ಸರಿದೂಗಿಸ್ಕೊಂಡು ಜೀವನ ನಡೆಸೋದ್ರಲ್ಲಿ ಸಾಕಪ್ಪ ಅನಿಸಿಬಿಡುತ್ತೆ ಒಂದೊಂದು ಸಲ ಅಲ್ವಾ. ಬೇಡ ಈ ಜೀವನ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸಲ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಎಲ್ಲರ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಜೀವನ ನಡೆಸೋದು ತುಂಬ ಕಷ್ಟ ಅಲ್ವಾ ಸ್ನೇಹಿತರೆ. ಒಂದೊಂದು ಸಲ ಅಷ್ಟು ಸಾಕಪ್ಪ ಈ ಜೀವನ ಅನ್ನೋಷ್ಟು ಬೇಸರ ಆಗಿಬಿಡುತ್ತೆ. ಇದರ ಬಗ್ಗೆ ಪುರಂದರದಾಸರು ತುಂಬ ಚೆನ್ನಾಗಿ ಬರೀತಾರೆ ನೋಡ್ರಿ. ಸಾಕು ಸಾಕಿನ್ನು ಸಂಸಾರ ಸುಖವು ಶ್ರೀಕಾಂತ ನೀನೊಲಿದು ಕರುಣಿಸೈ ಹರಿಯೇ ಅಂತ ಬರೀತಾರೆ. ಸಾಕಪ್ಪ ಸಾಕು ಇನ್ನು ಸಂಸಾರದ ಸುಖ, ನೀನನ್ನು ಕರುಣಿಸು ಅಂತ ಹೇಳಿ ಪುರಂದರದಾಸರು ಸುಂದರವಾಗಿ ಬರೆದಿದ್ದಾರೆ. ಉದಿಸುವ ಪಂಚಭೂತಗಳಿಂದ ಔಷಧಿಗಳು ಉದಿಸಿತು, ಔಷಧಿಗಳಿಂದ ಅನ್ನವು ಉದಿಸಿದವು, ಅನ್ನದಿಂ ಶುಕ್ಲ ಶೋಣಿತವೆರಡು ಉದಿಸಿದವು, ಸತಿಪುರುಷರೊಳು ಹರಿಯೇ ಸತಿಪುರುಷರೊಂದಾಗಿ ರತಿಕ್ರೀಡೆಗಳ ಮಾಡಿ ಪತನವಾದಿಂದ್ರಿಯಗಳು ಹೊಲೆ ರಕ್ತವು ಋತುಕಾಲಗಳೆರಡು ಏಕತ್ರ ಸಂಧಿಸಲು ಸತಿಯ ಉದರದಲ್ಲಿ ಕಳೆದೆ ನವಮಾಸ ಹರಿಯೇ ಅಂತ ಸುಂದರವಾಗಿ ಪುರಂದರದಾಸರು ಬರೆದಿದ್ದಾರೆ. ಹೇಗಿದೆ ನಮ್ಮ ಜೀವನ ಅಂತ ಬರೆದಿದ್ದಾರೆ. ಹೇಗೆ ನಾವು ಬರ್ತೀವಿ ಹುಟ್ಕೊಂಡು ಅಂತ. ಎರಡನೇ ತಿಂಗಳಿಗೆ ತಲೆ ಬೆಳೆಯುತ್ತಂತೆ, 3ನೇ ತಿಂಗಳಿಗೆ ಅಂಗಾಂಗಗಳು ಬೆಳೀತವೆ, 4ನೇ ತಿಂಗಳಿಗೆ ಚರ್ಮದ ಹೊದಿಕೆ ಬೆಳೆಯುತ್ತೆ, 5-6ನೇ ತಿಂಗಳಿಗೆ ಕೂದಲು ಉಗುರು ಹಾಗೆ ನವರಂಧ್ರಗಳು ಮೂಡುತ್ತೆ, ಮತ್ತು 7ನೇ ತಿಂಗಳಿಗೆ ಬಾಯಾರಿಕೆ ಹಸಿವು ಬರುತ್ತೆ, 8ನೇ ತಿಂಗಳಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಎಲ್ಲ ಪಾಪಗಳ ಸ್ಮರಣೆ ಆಗುತ್ತೆ. ಆಗ ಅನಿಸುತ್ತೆ ನೋಡ್ರಿ ಆ ಜೀವಿಗೆ, ಇಂತೆಂಥ ಪಾಪಗಳನ್ನು ನಾನು ಮಾಡಿ ಇಂತಹ ನರಕದಲ್ಲಿ ಬಂದಿದ್ದೀನಿ. ಅಂದರೆ ತಾಯಿಯ ಉದರ ಅನ್ನೋದು ನರಕ ಅಂತ ಅಲ್ಲ, ಅಲ್ಲಿರುವಂಥ ಕಷ್ಟ ತುಂಬ ಅಂದರೆ ತುಂಬ. ಒಂದಲ್ಲ 9 ಮಾಸಗಳು ಕಳೀಬೇಕು, 9 ತಿಂಗಳು ಆ ಒಂದು ಹೊಲಸಿನಲ್ಲಿ, ಆ ಒಂದು ನೀರಿನಲ್ಲಿ ಹೇಗಿರುತ್ತೆ ಆ ಮಗುವಿಗೆ ಸಂಕಟ ಅಂತ. ಕ್ರಿಮಿ ಕೀಟಗಳು ಕಚ್ತಾ ಇರುತ್ತೆ, ಅಲ್ಲೇ ಆ ಒಂದು ಚಿಕ್ಕ ಜಾಗದಲ್ಲಿ ಮುದುರಿಕೊಂಡು ಕತ್ತಲಲ್ಲಿ ಬೆಳೀತಾ ಹೋಗುತ್ತೆ ಮಗು. ಆಗ 8ನೇ ತಿಂಗಳಿಗೆ ಯಾವಾಗ ಹಿಂದಿನ ಜನ್ಮದ ಸ್ಮರಣೆ ಆಗುತ್ತೋ ಕೊಡ್ತಾನೆ ಭಗವಂತ, ಏನೇನು ಮಾಡಿದೀಯ ನೀನು ಹಿಂದಿನ ಜನ್ಮದಲ್ಲಿ ಅಂತ. ಆಗ ಅಳುತ್ತಂತೆ ಆ ಮಗು, ನಂದು ತಪ್ಪಾಯಿತು ತಂದೆ, ಇನ್ನೊಂದು ಸಲ ನಾನು ಇಂತಹ ತಪ್ಪುಗಳನ್ನು ಪಾಪಗಳನ್ನು ನಾನು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡು, ಇಲ್ಲಿಂದ ಹೊರಗೆ ಹಾಕು ನನ್ನನ್ನು ಆದಷ್ಟು ಬೇಗ ಅಂತ ಕೇಳ್ಕೊತದಂತೆ ಜೀವ. ಇನ್ನೊಂದು ಸಲ ನನಗೆ ಗರ್ಭವಾಸ ಕೊಡಬೇಡ ಅಂತ ಅಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಂತೆ ಭಗವಂತನಿಗೆ ಆ ಜೀವಿ. ಅಷ್ಟು ಕಷ್ಟಕರವಾದಂಥ ಸಮಯಗಳನ್ನು ಆ ಮಗು ಕಳೀತಾ ಇರುತ್ತೆ ಹೊಟ್ಟೆಯಲ್ಲಿ. ಆದರೆ ಹೊರಗೆ ಬಂದ ಮೇಲೆ ಮತ್ತೆ ಪಾಪಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂದರೆ ಹೊರಗೆ ಬಂದಾಕ್ಷಣ ದೇವರು ಮಾಯೆಯಿಂದ ಎಲ್ಲವನ್ನು ಮರೆಸ್ಬಿಡ್ತಾನೆ ಅಲ್ವಾ. ನಮಗೇನಾದರೂ ನೆನಪಿದೆಯಾ, ತಾಯಿಯ ಹೊಟ್ಟೆಯಲ್ಲಿದ್ದಾಗ ಏನೇನು ಕಷ್ಟ ಅನುಭವಿಸಿದ್ವಿ, ಹೇಗಿತ್ತು ಅಲ್ಲಿ ಅಂತ? ಯಾರಿಗೂ ನೆನಪಿರೋದಿಲ್ಲ. ಹೊರಗಡೆ ಬಂದ ತಕ್ಷಣವೇ ಅದನ್ನು ಮಾಯೆ ಮಾಡಿ ಭಗವಂತ ಮರೆಸ್ಬಿಡ್ತಾನೆ. ಹೊರಗೆ ಬಂದ ತಕ್ಷಣ ಮಗು ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತೆ ನೋಡ್ರಿ. ಹಸಿವೆಯಿಂದ ಅಳ್ಳಿಕ್ಕೆ ಶುರು ಮಾಡುತ್ತೆ, ಹಸಿವೆ ಬಾಯಾರಿಕೆ ಶುರುವಾಗುತ್ತೆ. ಏನೇನಾಗುತ್ತೆ ಮಗು ಆದಾಗ ಅಂತ. ಸೊಳ್ಳೆ ಇರುವೆ ಏನಾದರೂ ಕಚ್ಚಿದ್ರೆ ಕ್ರಿಮಿಕೀಟಗಳು ಅಳುತ್ತೆ ಮಗು. ಯಾಕೆ? ಅದಕ್ಕೆ ಅಲ್ಲಿ ಆ ಜಾಗವನ್ನು ತುರಿಸ್ಕೋಬೇಕು ಅಂತಲೂ ಮಗುಗೆ ಗೊತ್ತಾಗೋದಿಲ್ಲ. ಅಲ್ಲಿ ಏನೋ ಆಗ್ತಾ ಇದೆ, ಅದನ್ನು ಸರಿ ಮಾಡ್ಕೋಬೇಕು ಅಂತ ಮಗುಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಅಳುತ್ತೆ. ನಾವೇನೋ ಅಂದ್ಕೊತೀವಿ, ಅಯ್ಯೋ ಮಗುಗೇನೋ ಆಗ್ತಾಯಿದೆ, ಇಲ್ಲ ಹಸಿವಾಗಿದೆ ಅಂತ ಹೇಳಿ ಹಾಲು ಕುಡಿಸೋದು, ಅಥವಾ ಅದಕ್ಕೆ ಇನ್ನೇನೋ ಆಗಿರುತ್ತೆ, ಹೊಟ್ಟೆ ನೋವಾಗಿರುತ್ತೆ, ಅದಕ್ಕೆ ಇನ್ನೇನೋ ಟ್ರೀಟ್ಮೆಂಟ್ ಕೊಡೋದು. ಹೀಗೆ ಅದಕ್ಕೇನೋ ಮಗುವಿಗೇನೋ ಆಗ್ತಾ ಇರುತ್ತೆ, ಒಟ್ಟಿನಲ್ಲಿ ಅದು ಅಳೋದೊಂದೇ ಗೊತ್ತಿರುತ್ತೆ ಮಗುಗೆ, ಬೇರೆ ಏನೂ ಭಾಷೆ ಬರ್ತಾ ಇರೋದಿಲ್ಲ, ಅಥವಾ ತಾನೇನು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಮಗು, ಸುಮ್ಮನೆ ಅಳೋದಷ್ಟೇ. ನಾವು ಅದಕ್ಕೆ ಇನ್ನೇನೋ ಉಪಚಾರಗಳನ್ನು ಮಾಡ್ತಾಯಿರ್ತೀವಿ. ಎಂಥ ಕಷ್ಟ ನೋಡ್ರಿ ಅಲ್ವಾ. ಹಾಗೆ ಪುರಂದರದಾಸರು ಸುಂದರವಾಗಿ ನುಡಿಗಳನ್ನು ಬರೆದಿದ್ದಾರೆ. ಇಂತಹ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ. ಪಶುವಿನಂತೆ ಶಿಶುತನದೊಳು ಇರಲಾರೆ ಹರಿಯೇ ಅಂತ ಬರೀತಾರೆ ನೋಡ್ರಿ. ಪಶುಗಳಂತೆ ನಾವು ಇರಲಿಕ್ಕೆ ಆಗೋದಿಲ್ಲ ಭಗವಂತ ಅಂತ
ದಾಸರು ಇಲ್ಲಿ ಸುಂದರವಾಗಿ ಬರೀತಾರೆ. ಅದಕ್ಕೋಸ್ಕರ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಹೀಗೆ ಯಾವತ್ತೂ ಸುಖ ದುಃಖ ಶೋಕದ ಒಂದಿಷ್ಟು ವಿಕಾರಗಳು ಇಲ್ಲದೇ ಇರುವ ವರ ನನಗೆ ಬೇಕು ಅಂತ ಹೇಳ್ತಾಳಂತೆ. ಯಾರು? ಭಗವಂತ. ಅವರೆಲ್ಲರನ್ನ ಸರಿಸ್ಬಿಟ್ಟು ಭಗವಂತನನ್ನು ವರಿಸ್ತಾಳೆ ಅಂತ ಹೇಳಿ ಇಲ್ಲಿ ಸುಂದರವಾಗಿ ವಾದಿರಾಜರು ಬರೆದಿದ್ದಾರೆ. ಪ್ರಕೃತಿಯ ಗುಣಗಳಿಂದ ನಾವೆಲ್ಲ ಬಂಧಿತರಾಗಿದ್ದೀವಿ ಅಲ್ವಾ? ಹುಟ್ಟು ಸಾವು, ಮಗುವಿನ ಜನನ ಆಯಿತು ಅಂತಂದರೆ ಅದಕ್ಕೊಂದು ಆಚರಣೆ ಮಾಡ್ತೀವಿ. ಮರಣ ಆಯಿತು ಯಾರ್ದಾದು ಅಂದರೆ ಅದಕ್ಕೆ ಸೂತಕ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಎರಡೂ 10 ದಿನಗಳೇನೆ. ಆದರೆ ಭಗವಂತನ ಆರಾಧನೆ ಆ ದಿನಗಳಲ್ಲಿ ನಾವು ಮಾಡೋದಿಲ್ಲ. ಹೀಗೆ ಎಲ್ಲದಕ್ಕೂ ನಿರ್ಬಂಧಗಳು, ಎಲ್ಲದಕ್ಕೂ ನಿಯಮ ರೀತಿ ನೀತಿಗಳು, ಇಷ್ಟೆಲ್ಲ ನಾವು ಪ್ರಕೃತಿಯ ಗುಣಗಳಿಗೆ ಒಳಗಾಗಿ ನಾವು ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಅಂಥ ವಿಕೃತಿಗಳ ಒಳಗಾಗಿ ನಾವು ಸುಖ ದುಃಖವನ್ನು ಪಡ್ತಾ ಇರ್ತೀವಿ. ಇಂಥ ದುಃಖಗಳನ್ನು ಬ್ರಹ್ಮಾದಿ ಜೀವರುಗಳು ಅಂದರೆ ಬ್ರಹ್ಮದೇವರಿಗೂ ಸಹ ಇದೆ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಇಂಥ ದುಃಖ ಸುಖ ಎಲ್ಲವನ್ನು ಬ್ರಹ್ಮದೇವರುಗಳು ಅನುಭವಿಸ್ತಾರೆ. ಇಂಥವ್ರನ್ನೆಲ್ಲ ನಾನು ದೂರ ಸರಿಸ್ತೀನಿ. ದೂರೇನಿಪ ಎನಗೆಣೆಯೇ ಅಂತ ಕೇಳ್ತಾರೆ. ಇಂಥವ್ರನ್ನೆಲ್ಲ ನಾನು ದೂರ ಸರಿಸಿ ಭಗವಂತನನ್ನು ವರಿಸ್ತೀನಿ ಅಂತ ಹೇಳಿ ಸುಂದರವಾಗಿ ಇಲ್ಲಿ ವಾದಿರಾಜ ಶ್ರೀಪಾದಂಗಳವರು ವರ್ಣನೆಯನ್ನು ಮಾಡಿದ್ದಾರೆ. ಇಂತಹ ಲಕ್ಷ್ಮೀ ಶೋಭಾನವನ್ನು ಎಲ್ಲರೂ ಕೇಳಿಕೊಂಡು ಅರ್ಥಸಹಿತ ಭಗವಂತನ ಆರಾಧನೆ ಮಾಡಿಕೊಂಡು ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡಿಕೊಂಡು ಸುಖವಾಗಿ ಇರೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.